ಬ್ಯೂಟಿಫುಲ್ ಬೆಂಗಳೂರಿಗೆ ರೆಡಿ ಆಯ್ತು ನೋಡಿ ಬ್ಲೂ ಪ್ರಿಂಟ್. ಬೆಂಗಳೂರಿಗೆ ಹೊಸ ಚಿತ್ರಣವನ್ನ ಕೊಡೋದಕ್ಕೆ ಪಾಲಿಕೆ ಈಗ ರೆಡಿ ಆಗಿ ನಿಂತಿದೆ. ಅಂದ್ರೆ ಮುಂದಿನ 25 ವರ್ಷಕ್ಕೆ ಬೆಂಗಳೂರಿನ ಹೊಸ ಚಿತ್ರಣ ರೆಡಿ ಆಗಿದೆ. ಬೆಂಗಳೂರಿನ ಮೂಲಭೂತ ಸೌಕರ್ಯಕ್ಕೆ ಒಂದು ರೀಟಚ್, ಹೊಸ ಟಚ್ ಕೊಡೋದಕ್ಕೆ ಈಗ ಪಾಲಿಕೆ ರೆಡಿ ಆಗಿದೆ. ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿಯನ್ನ ಹಾಡೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಹೊಸದಾಗಿ ಟನಲ್ ರೋಡ್ ಮತ್ತು 110 ಕಿಲೋಮೀಟರ್ ಫ್ಲೈಓವರ್ ರಸ್ತೆಗಳಿಗೆ ಹೊಸದಾಗಿ ವೈಟ್ ಟ್ಯಾಪಿಂಗು ಕೂಡ ಚಿಂತನೆಯನ್ನ ಮಾಡಿದ್ದಾರೆ. ಫುಟ್ಪಾತ್, ಗಾರ್ಡನ್ ಎಲ್ಲೆಲ್ಲಿ ಬರಬೇಕು ಅಂತ ಪಕ್ಕಾ ಪ್ಲಾನ್ ಮಾಡ್ತಿದೆ. ಡಿಪಿಆರ್ ರೆಡಿ ಮಾಡಿ ಯೋಜನೆ ಶುರು ಮಾಡೋದಕ್ಕೆ ಈಗ ಸಜ್ಜಾಗ್ತಾ ಇದೆ. ಸೊ ಆ ಮೂಲಕವಾಗಿ ನಮ್ಮ ಬ್ರ್ಯಾಂಡ್ ಬೆಂಗಳೂರನ್ನ ಇನ್ನಷ್ಟು ಬ್ಯೂಟಿಫುಲ್ ಬೆಂಗಳೂರು ಮಾಡೋದಕ್ಕೆ ಈಗ ಪಾಲಿಕೆ ಸಿದ್ಧ ಆಗ್ತಿದೆ. ಏನು ಟ್ರಾಫಿಕ್ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಇಡಬೇಕು, ಫ್ಲೈಓವರ್ ನಿರ್ಮಾಣ ವಿಚಾರವಾಗಿ ವೈಟ್ ಟ್ಯಾಪಿಂಗ್ ಮಾಡೋದು ರಸ್ತೆಗಳಿಗೆ, ಹೀಗೆ ಹಲವು ಹೊಸ ಯೋಜನೆಯನ್ನ ಶುರು ಮಾಡೋದಕ್ಕೆ, ಅಂದರೆ ಡಿಪಿಆರ್ ರೆಡಿ ಮಾಡಿ ಯೋಜನೆಯನ್ನ ಸಿದ್ಧ ಮಾಡೋದಕ್ಕೆ ಈಗ ಒಂದು ಹೊಸ ಲುಕ್ ಅನ್ನು ಕೊಡಬೇಕು ನಮ್ಮ ಬೆಂಗಳೂರಿಗೆ ಅಂತ ಬಿಬಿಎಂಪಿ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿದೆ. ಎಲ್ಲೆಲ್ಲಿ ಟನಲ್ ರೋಡ್ ಬರಬೇಕು, 110 ಕಿಲೋಮೀಟರ್ ಫ್ಲೈಓವರ್, ಇನ್ನು ಗಾರ್ಡನ್ ಎಲ್ಲಿ ಬರಬೇಕು, ಫುಟ್ಪಾತ್ ಇಂಥಲ್ಲೇ ಇರಬೇಕು, ಸಮಸ್ಯೆಗಳು ಆಗಬಾರ್ದು ಅನ್ನೋ ರೀತಿಯಲ್ಲಿ ಬೆಂಗಳೂರಿಗೆ ಒಂದು ಹೊಸ ಟಚ್ಚನ್ನು ಕೊಡೋದಕ್ಕೆ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ರೆಡಿ ಆಗ್ತಿರುವಂಥದ್ದು. ಈ ಮೂಲಕವಾಗಿ ಮೂಲಭೂತ ಸೌಕರ್ಯ ಎಲ್ಲವನ್ನ ಕೂಡ ಅಭಿವೃದ್ಧಿ ಮಾಡಬೇಕು, ಟ್ರಾಫಿಕ್ ಸಮಸ್ಯೆಗೂ ಕೂಡ ಒಂದು ಫುಲ್ ಸ್ಟಾಪ್ ಇಡಬೇಕು. ಆ ಮೂಲಕವಾಗಿ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಕಂಪ್ಲೀಟ್ ಹೊಸ ಚಿತ್ರಣವನ್ನು ಕೊಡೋದಕ್ಕೆ ಈಗ ರೆಡಿ ಆಗ್ತಿದೆ. ಈಗಾಗಲೇ ಟ್ರಾಫಿಕ್ ಕಿರಿಕಿರಿ ಒಂದು ಕಡೆಯಲ್ಲಿ, ಅನೇಕ ಸಮಸ್ಯೆಗಳು ಬೆಂಗಳೂರನ್ನು ಕಾಡ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಅಭಿವೃದ್ಧಿಗೂ ಕೂಡ ಹಣ ಇಲ್ಲ ಅನ್ನುವಂಥ ಒಂದು ಕಡೆ ಮಾತು. ಇದರ ಜೊತೆಯಲ್ಲಿ ಈಗ ಬಿಬಿಎಂಪಿ ಸಿದ್ಧ ಆಗ್ತಿದೆ. ಅಂದರೆ ಬೆಂಗಳೂರಿನ ಮೂಲಭೂತ ಸೌಕರ್ಯವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ, ಯಾಕಂದರೆ ಮೆಟ್ರೋಪಾಲಿಟನ್ ಸಿಟಿ ಅತಿ ವೇಗವಾಗಿ ಬೆಳೀತಾ ಇದೆ, ಸ್ಟಾರ್ಟಪ್ಗಳಿರೋದು ಇಲ್ಲೇ, ಜೊತೆಯಲ್ಲಿ ಹೊಸ ಕಂಪನಿ ಕೂಡ ಇಲ್ಲಿಂದನೇ ಒಂದು ಸ್ಟಾರ್ಟಪ್ ಬಡ್ಡಿಂಗ್ ಪಾಯಿಂಟ್ ಇದು. ಸೊ ಹಾಗಾಗಿ ಈಗ ಬಿಬಿಎಂಪಿ ಒಂದು ಹೊಸ ಟಚ್ ಕೊಡೋದಕ್ಕೆ ರೆಡಿ ಆಗ್ತಿದೆ.